ಸ್ವಲ್ಪ ಹೊತ್ತಿನಲ್ಲಿ ಮ್ಯಾಚ್ ಆರಂಭವಾಗುತ್ತೆ. ಟಾಸ್ಗೆ ಇನ್ನೇನು ನೀವು ಹೇಳ್ದಂಗೆ ಇನ್ನೇನು 1 ಅವರ್ ಬಾಕಿ ಇದೆ. ಸೊ ಈಗಾಗಲೇ ನೋಡಿ RCB ಕ್ರೇಜ್ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾತ್ರ ಅಲ್ಲ, ChatGPT, AI ಇವೆಲ್ಲ ಆಲ್ರೆಡಿ RCB ನ ಗೆಲ್ಲಿಸ್ಬಿಟ್ಟಿವೆ. ಸೊ ಯಾರು ಗೆಲ್ತಾರೆ ಇವತ್ತು ಅಂತ ಹೇಳಿ ಕೇಳಿದ್ರೆ RCB ಈಗಾಗಲೇ ವಿನ್ನರ್ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಇದು ಒಂದು ವಿಶೇಷ ನೋಡಿ. ಪ್ರಮುಖ AIಗಳು RCB ಗೆಲುವಿನ ಭವಿಷ್ಯವನ್ನ ನುಡಿದಿವೆ. ಗ್ರಾಕ್, ಜೆಮಿನೈ ಜೊತೆಗೆ ChatGPT ಇವೆಲ್ಲವೂ ಕೂಡ ನಾವು ಕೇಳಿದ್ರೆ ಈಗ ಯಾರು ಗೆಲ್ತಾರೆ ಅಂತ ಹೇಳಿ RCB ಗೆದ್ದಾಗಿದೆ ಅಂತ ಹೇಳಿ ಪ್ರೆಡಿಕ್ಷನ್ ಹೇಗಿದೆ ಅಂತ ಹೇಳಿದ್ರೆ ಪ್ರಾಸಾಯದಾಯಕ ಗೆಲುವು ಅಂತ ಕಷ್ಟಪಟ್ಟು ಗೆದ್ದಿದ್ದಾರೆ ಅಂತ ಪ್ರೆಡಿಕ್ಷನ್. ಒಂದು ಒಳ್ಳೆ ಮ್ಯಾಚ್ ಸಿಗುತ್ತೆ ಅನ್ನೋದಾಯ್ತು ಅಲ್ಲಿಗೆ. ಪ್ರಯಾಸದಾಯಕ ಗೆಲುವು ಅಂತ ಹೇಳಿ. ಹಾಗಾಗಿ ಅದು ತುಂಬಾ ಈಸಿಯಾಗಿ ಗೆದ್ರು ಮಜಾ ಇರಲ್ಲ. ಗೆಲುವು ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಇಬ್ರು ಫೈಟ್ ಇರಬೇಕು. ಯಾಕಂದ್ರೆ ಲಾಸ್ಟ್ ಕ್ವಾಲಿಫೈಯರ್ ಅಲ್ಲಿ ಅಷ್ಟು ಮಜಾ ಕೊಡ್ಲಿಲ್ಲ. ಅವ್ರು 14 ಓವರಿಗೆ ಆಲ್ ಔಟ್ ಆಗಿದ್ದು, ನಾವು 10 ಓವರಲ್ಲಿ ಮುಗಿಸ್ಬಿಟ್ಟಿದ್ದು. ಬಟ್ ಒಂದು ಫೈಟ್ ಇರ್ಬೇಕಲ್ಲ. ಸೊ ಬಹುಶಃ ಅದನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಅನ್ಸುತ್ತೆ. AI ಕೂಡ ಅದನ್ನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ತೋರಿಸ್ತಾ ಇದೆ. ಈಗ ಭವಿಷ್ಯ ನುಡಿತಾ ಇದೆ. ಈಗಿನ ಜನರೇಷನ್ಗೆ AI ಏನ್ ಹೊಸ್ತಲ್ಲ. ಎಲ್ಲವನ್ನು ಕಾಫಿ ಟೀ ಕುಡಿತೀಯಾ ಅಂತ ಕೇಳಿದ್ರು ರೆಸ್ಪಾಂಡ್ ಮಾಡುವಷ್ಟು ಇಂಟೆಲಿಜೆನ್ಸ್ ಇದೆ. ಆಫ್ಕೋರ್ಸ್ ವಿ ಡೂ ಆ ತರದ ಮಾತುಗಳನ್ನ ನಾವು AI ಜೊತೆ ಮಾಡ್ತೀವಿ ಅಂತ. ಬಟ್ ಇಲ್ಲಿ ನೋಡಿ ಯಾವ ರೀತಿಯಾಗಿ ಪ್ರಿಡಿಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಗೆಲ್ತೀವಿ, RCB ಈ ಬಾರಿ ಗೆಲ್ಲುತ್ತೆ ಅನ್ನುವಂತ ಪ್ರಿಡಿಕ್ಷನ್. ಅದು ಗೆಲ್ತೀವಿ ತಾನೆ. ಹೌ ಯು ಸಿ ಅಂತ ಇಂಟೆಲಿಜೆನ್ಸ್ ಹೇಗೆ ಮುಂದುವರೆದಿದೆ ಅನ್ನೋದು